ಜಿಬಿಎ ಚುನಾವಣೆಯನ್ನ ಮುಂದೂಡುವಂತೆ ಸುಪ್ರೀಂ ಕೋರ್ಟ್ಗೆ ಸರ್ಕಾರ ಅರ್ಜಿಯನ್ನ ಸಲ್ಲಿಸಿದೆ. ಆಗಸ್ಟ್ 31ರ ಒಳಗೆ ಚುನಾವಣೆಯನ್ನ ನಡೆಸಬೇಕು ಅಂತ ಸುಪ್ರೀಂ ಕೋರ್ಟ್ ಆದೇಶವನ್ನ ಕೊಟ್ಟಿತ್ತು. ಇನ್ನೇನು ಚುನಾವಣೆ ಘೋಷಣೆಯಾಗುತ್ತೆ ಅನ್ನುವಂತಹ ಸಂದರ್ಭದಲ್ಲಿ ಮತ್ತೆ ಸರ್ಕಾರ ಈ ಚುನಾವಣೆಯನ್ನ ಮುಂದೂಡೋದಕ್ಕೆ ಸುಪ್ರೀಂ ಕೋರ್ಟ್ಗೆ ಮತ್ತೊಂದು ಅರ್ಜಿಯನ್ನ ಸಲ್ಲಿಸಿದೆ. ಈಗಾಗಲೇ ಜೂನ್ಗೆ ಡೆಡ್ಲೈನ್ ಕೊಟ್ಟಿದ್ದದನ್ನ ಸುಪ್ರೀಂ ಕೋರ್ಟ್ಗೆ ಮನವಿಯನ್ನ ಮಾಡಿ ಮುಂದೂಡಿಕೆ ಮಾಡಲಾಗಿತ್ತು. ಆಗಸ್ಟ್ 31ರ ಒಳಗೆ ಚುನಾವಣೆಯನ್ನ ನಡೆಸಬೇಕು ಅನ್ನುವಂತಹ ಸೂಚನೆಯನ್ನು ಸುಪ್ರೀಂ ಕೋರ್ಟ್ ಕೊಟ್ಟಿತ್ತು. ಈಗ ಮತ್ತೆ ಕಾಲಾವಕಾಶವನ್ನ ಕೋರಿ ಅರ್ಜಿಯನ್ನು ಸಲ್ಲಿಸಿದೆ. ಡಿಸೆಂಬರ್ವರೆಗೂ ಕೂಡ ಕಾಲಾವಕಾಶವನ್ನ ನೀಡುವಂತೆ ಸುಪ್ರೀಂ ಮೊರೆ ಹೋಗಲಾಗಿದೆ. ಆಗಸ್ಟ್ 31ರ ಒಳಗೆ ಚುನಾವಣೆ ನಡೆಸೋದು ಕಷ್ಟ ಅನ್ನೋದು ಸರ್ಕಾರದ ಅಭಿಪ್ರಾಯ. ಹೀಗಾಗಿ ಕಾಲಾವಕಾಶವನ್ನ ಕೋರಿ ಮತ್ತೆ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದೆ ಸರ್ಕಾರ. ಇನ್ನೇನು ಚುನಾವಣೆ ಘೋಷಣೆ ಆಗುತ್ತೆ ಅನ್ನುವಂತಹ ಸಂದರ್ಭದಲ್ಲಿ ಮತ್ತೊಮ್ಮೆ ಸುಪ್ರೀಂ ಕೋರ್ಟ್ ಮೊರೆ ಹೋಗಿರೋದು. ಈ ಮೂಲಕ ಸದ್ಯಕ್ಕೆ ಚುನಾವಣೆ ನಡೆಯೋದು ಅನುಮಾನ ಅನ್ನುವಂತಹ ಸ್ಥಿತಿ. ಚುನಾವಣೆ ನಡೆಸೋದಕ್ಕೆ ಕಾಲಾವಕಾಶವನ್ನು ಕೋರಿ ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿದೆ. ಜಿಬಿಎ ಚುನಾವಣೆ ನಡೆಸೋದಕ್ಕೆ ಮತ್ತೊಮ್ಮೆ ಹಿಂದೇಟು ಹಾಕಿದೆ ರಾಜ್ಯ ಸರ್ಕಾರ. ಚುನಾವಣೆಯನ್ನ ನಡೆಸೋದಕ್ಕೆ ಕಾಲಾವಕಾಶವನ್ನ ವಿಸ್ತರಣೆ ಮಾಡಬೇಕು ಅಂತ ಹೇಳಿ ಕೋರಿ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಈ ಬಾರಿ ಎಸ್ಐಆರ್ ಪ್ರಕ್ರಿಯೆಯ ಕಾರಣವನ್ನ ಮುಂದಿಟ್ಟು ಸುಪ್ರೀಂ ಕೋರ್ಟ್ ಮೊರೆ ಹೋಗಲಾಗಿದೆ. ಜೂನ್ನಲ್ಲೂ ಕೂಡ ಅಷ್ಟೇ ಇದೇ ರೀತಿಯಾಗಿ ಕಾರಣವನ್ನ ಕೋರಿ ಕಾಲಾವಕಾಶವನ್ನ ಕೇಳಿತು. ಸಿಬ್ಬಂದಿಗಳ ಕೊರತೆ ಇದೆ ಅನ್ನುವಂತಹ ವಿಚಾರವನ್ನು ಮುಂದಿಟ್ಟು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿತು. ಸಮಯಾವಕಾಶವನ್ನು ಕೊಡಬೇಕು ಅಂತ ಹೇಳಿ ಆ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಆಗಸ್ಟ್ 31ರವರೆಗೆ ಟೈಮ್ ಕೊಟ್ಟಿತ್ತು. ಆಗಸ್ಟ್ 31ರ ಮೊದಲು ಚುನಾವಣೆಯನ್ನು ಮುಗಿಸಬೇಕು ಅಂತ ಹೇಳಿ ಸೂಚನೆಯನ್ನು ಕೊಟ್ಟಿತ್ತು. ಈಗ ಆ ಸಮಯಾವಕಾಶವನ್ನು ಕೂಡ ಮುಂದೂಡುವಂತೆ ರಾಜ್ಯ ಸರ್ಕಾರ ಮನವಿಯನ್ನು ಮಾಡಿರೋದು. ಡಿಸೆಂಬರ್ವರೆಗೆ ಜಿಬಿಎ ಚುನಾವಣೆಗೆ ಕಾಲಾವಕಾಶವನ್ನು ನೀಡಬೇಕು ಅಂತ ಹೇಳಿ ಅರ್ಜಿ ಸಲ್ಲಿಸಲಾಗಿದೆ. ಆಡಳಿತಾತ್ಮಕ ನಿರ್ಬಂಧದ ಕಾರಣದಿಂದಾಗಿ ಚುನಾವಣೆಯ ಡೆಡ್ಲೈನ್ ಅನ್ನು ವಿಸ್ತರಿಸಿ ಚುನಾವಣೆ ಸಿದ್ಧತೆಗೆ ಆಡಳಿತಾತ್ಮಕ ಸವಾಲು ಇದೆ ಅಂತ ಸರ್ಕಾರ ತನ್ನ ವಾದವನ್ನು ಸುಪ್ರೀಂ ಕೋರ್ಟ್ನ ಮುಂದಿಟ್ಟಿದೆ. ಈ ಮೂಲಕ ಮತ್ತೊಂದು ಬಾರಿ ಜಿಬಿಎ ಚುನಾವಣೆಯನ್ನ ಮುಂದೂಡುವಂತೆ ರಾಜ್ಯ ಸರ್ಕಾರ ಮನವಿಯನ್ನ ಮಾಡಿದೆ. ಜೂನ್ಗೆ ಕೊಟ್ಟಿದ್ದಂತಹ ಕಾಲಾವಕಾಶವನ್ನ ಆಗಸ್ಟ್ ವರೆಗೂ ಕೂಡ ವಿಸ್ತರಣೆ ಮಾಡಿಕೊಂಡಿದ್ದಂತಹ ರಾಜ್ಯ ಸರ್ಕಾರ ಇದೀಗ ಆ ಒಂದು ಸಮಯವನ್ನು ಕೂಡ ಮುಂದೂಡಬೇಕು, ಡಿಸೆಂಬರ್ವರೆಗೂ ಕೂಡ ಸಮಯಾವಕಾಶವನ್ನು ಕೊಡಬೇಕು ಅಂತ ಹೇಳಿ ಮನವಿಯನ್ನ ಮಾಡಿದೆ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್. ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ಜಿಬಿಎ ಚುನಾವಣೆಗೆ ಸಂಬಂಧಪಟ್ಟಂತೆ ಮೇಲಿಂದ ಮೇಲೆ ಸಮಯಾವಕಾಶವನ್ನು ಕೇಳ್ತಾ ಇದೆ ರಾಜ್ಯ ಸರ್ಕಾರ. ಇದೀಗ ಮತ್ತೊಂದು ಬಾರಿ ಸುಪ್ರೀಂ ಕೋರ್ಟ್ ಮೆಟ್ಟಿಲನ್ನ ಏರಿರೋದು. ಡಿಸೆಂಬರ್ವರೆಗೂ ಕೂಡ ಸಮಯಾವಕಾಶವನ್ನು ಕೊಡ್ತಾ ಇದೆ. ಈ ಬಾರಿ ಏನೆಲ್ಲ ಕಾರಣಗಳನ್ನ ಹೇಳಿದೆ, ಏನೆಲ್ಲ ಮಾಹಿತಿ ಇದೆ? ಮಧುಕರ್, ಕಳೆದ ಬಾರಿ ಮನವಿ ಮಾಡಿಕೊಂಡಂಥ ಸಂದರ್ಭದಲ್ಲೂ ಕೂಡ SIR ಶುರುವಾಗ್ತಾ ಇದೆ ರಾಜ್ಯದಲ್ಲಿ. ಅದರ ತಯಾರಿಗೋಸ್ಕರ ಬೆಂಗಳೂರಿನ ಗ್ರೇಟರ್ ಬೆಂಗಳೂರು ಅಥಾರಿಟಿಯ ಅಧಿಕಾರಿಗಳು, ಸಿಬ್ಬಂದಿ ವರ್ಗ ಅದರಲ್ಲಿ ನಿಯೋಜನೆಗೊಂಡಿದ್ದಾರೆ. ಹೀಗಾಗಿ ಈ ಸಂದರ್ಭದಲ್ಲಿ ಚುನಾವಣೆಯನ್ನು ಘೋಷಣೆ ಮಾಡಿದರೆ ಚುನಾವಣಾ ಕೆಲಸಗಳಿಗೆ ಸಮಸ್ಯೆ ಆಗುತ್ತೆ, ಚುನಾವಣಾ ತಯಾರಿಗೂ ಕೂಡ ಕಷ್ಟ ಆಗುತ್ತೆ ಅನ್ನುವ ಒಂದು ಕಾರಣವನ್ನು ಕೊಟ್ಟು ಆಗ ಸರ್ಕಾರವೇ ಅರ್ಜಿಯನ್ನು ಸಲ್ಲಿಸಿತ್ತು. ಪೊನ್ನಣ್ಣ ಮತ್ತು AG ಶಶಿಕಿರಣ್ ಶೆಟ್ಟಿ ಇವರೆಲ್ಲರ ಸಲಹೆಯ ಮೇರೆಗೆ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ಹಾಕಿ ಸಮಯಾವಕಾಶವನ್ನು ಕೇಳಿದರು. ಆಗ ಆಗಸ್ಟ್ 31ರ ಒಳಗೆ ಚುನಾವಣೆಯನ್ನು ನಡೆಸಿ ಅಂಥೇಳಿ ಕಾಲಾವಕಾಶವನ್ನು ಕೊಡಲಾಗಿತ್ತು. ಈಗ SIR ಪ್ರಾರಂಭ ಆಗಿದೆ. ಈ ಸಂದರ್ಭದಲ್ಲಿ ಚುನಾವಣಾ ಪ್ರಕ್ರಿಯೆಗಳನ್ನು ನಡೆಸೋದು ಕಷ್ಟ ಆಗುತ್ತೆ. ಆಡಳಿತಾತ್ಮಕ ದೃಷ್ಟಿಯಿಂದ ನೋಡಿದಾಗ SIRನ ಪ್ರಕ್ರಿಯೆಗಳು ಅಕ್ಟೋಬರ್ 7ರ ತನಕ ನಡೆಯುತ್ತೆ. ಈಗ ಈ ತಿಂಗಳು ಅಂದರೆ ಜುಲೈ 30ನೇ ತಾರೀಕಿನ ತನಕ ಕೂಡ ಮನೆ ಭೇಟಿ ಇದೆ. ಇದಾದ ಮೇಲೆ 2 ತಿಂಗಳ ಕಾಲ ಒಂದಷ್ಟು ನೋಟಿಸ್ ಕೊಡುವಂಥ ಪ್ರಕ್ರಿಯೆಗಳಿದೆ. ಅದಕ್ಕೆ ಬರುವಂಥ ರಿಪ್ಲೈಗಳನ್ನು ತೆಗೆದುಕೊಂಡು ಫೈನಲ್ ಡ್ರಾಫ್ಟನ್ನು ಮಾಡೋದಕ್ಕೂ ಕೂಡ ಸಿಬ್ಬಂದಿಗಳ ಬಳಕೆ ಆಗ್ತಾ ಇದೆ. ಹೀಗಾಗಿ ಇಂಥ ಸಂದರ್ಭದಲ್ಲಿ ಚುನಾವಣಾ ತಯಾರಿಗಳಿಗೆ ಅಧಿಕಾರಿಗಳನ್ನು ನಿಯೋಜನೆ ಮಾಡೋದು ಕಷ್ಟ ಆಗುತ್ತೆ ಮತ್ತು ಚುನಾವಣಾ ತಯಾರಿಯನ್ನು ಪೂರ್ಣ ಪ್ರಮಾಣದಲ್ಲಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ನೆಪವನ್ನು ಒಡ್ಡಿ
ಡಿಸೆಂಬರ್ 31ರ ತನಕ ಕಾಲಾವಕಾಶವನ್ನು ಕೊಡಬೇಕು ಅಂತ ಹೇಳಿ ಅರ್ಜಿಯನ್ನು ಹಾಕಲಾಗಿದೆ. ಗ್ರೇಟರ್ ಬೆಂಗಳೂರು ಅಥಾರಿಟಿಯಿಂದಲೇ ಅಧಿಕೃತವಾಗಿ ಈ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಲಾಗಿರುವಂಥದ್ದು. ಹೀಗಾಗಿ ಸುಪ್ರೀಂ ಕೋರ್ಟ್ ಇದನ್ನು ಯಾವಾಗ ವಿಚಾರಣೆಗೆ ಕೈಗೆತ್ತಿಕೊಳ್ತಾರೆ, ಮತ್ತು ಕಳೆದ ಬಾರಿ ಕೂಡ ಬಹಳ ಸ್ಟ್ರಿಕ್ಟ್ ಆಗಿ ವಾರ್ನ್ ಮಾಡಿದ್ರು, ಈ ಸಮಯ ಬಿಟ್ಟು ಮತ್ತೆ ನೀವು ಹೆಚ್ಚಿನ ಸಮಯಾವಕಾಶವನ್ನು ಕೇಳುವ ಹಾಗೆ ಇಲ್ಲ ಅಂತೇಳಿ ಕ್ಲಿಯರ್ ಆದಂಥ ನಿರ್ದೇಶನವನ್ನು ಸರ್ಕಾರಕ್ಕೆ ಕೊಟ್ಟಿತ್ತು. ಅದನ್ನು ಮೀರಿಯೂ ಕೂಡ ಈಗ ಸರ್ಕಾರ ಹೇಳ್ತಾ ಇದೆ SIR ಪ್ರಕ್ರಿಯೆ ಚಾಲನೆಯಲ್ಲಿ ಇರುವಂಥ ಸಂದರ್ಭದಲ್ಲಿ, ಯಾಕಂದರೆ ಈಗ ಆಗಸ್ಟ್ 31ರೊಳಗೆ ಚುನಾವಣಾ ಪ್ರಕ್ರಿಯೆಗಳು ಮುಗಿಬೇಕು ಅಂತ ಹೇಳಲಾಗಿದೆ. ಹಾಗಾಗಿ ಈ ಜುಲೈ 15ನೇ ತಾರೀಕಿನ ನಂತರ ಚುನಾವಣೆ ಘೋಷಣೆ ಆಗಬೇಕು. ನಾಮಪತ್ರ ಪ್ರಕ್ರಿಯೆಗಳು ಕೂಡ ಅಂದರೆ ಸಲ್ಲಿಸುವಂಥ ಪ್ರಕ್ರಿಯೆ ಎಲ್ಲ ದಿನಾಂಕಗಳು ಕೂಡ ಘೋಷಣೆ ಆಗಬೇಕು. ಕನಿಷ್ಠ 45 ದಿವಸ ಅಂತ ತೆಗೆದುಕೊಂಡ್ರೂ ಕೂಡ ಆಗಸ್ಟ್ 30 ಅಂತ ಬಂದರೆ ಜುಲೈ 15ರ ವೇಳೆಗೆ ಚುನಾವಣೆ ಘೋಷಣೆ ಆಗಬೇಕು. ಆದರೆ ಅದಕ್ಕೂ ಮುನ್ನ ಈಗ ಸುಪ್ರೀಂ ಕೋರ್ಟ್ನಲ್ಲಿ ಮತ್ತೆ ಸಮಯದ ವಿಸ್ತರಣೆಯನ್ನು ಕೋರಿ ಅರ್ಜಿ ಹಾಕಿರುವಂಥದ್ದನ್ನು ಸುಪ್ರೀಂ ಕೋರ್ಟ್ ಹೇಗೆ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೋ ನೋಡಬೇಕು. ಕಳೆದ ಬಾರಿ ಕೂಡ ಸರ್ಕಾರಕ್ಕೆ ಬಹಳ ಕಟುವಾಗಿ ಸುಪ್ರೀಂ ಕೋರ್ಟ್ ಈ ಸಮಯವನ್ನು ಮೀರಿ ಮತ್ತೆ ಹೆಚ್ಚು ಅವಕಾಶವನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದಾಗಲೂ ಕೂಡ ಈಗ ಮತ್ತೊಮ್ಮೆ ಸಮಯಾವಕಾಶವನ್ನು ಕೋರಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಲಾಗಿದೆ. ಹೀಗಾಗಿ ಮುಖ್ಯ ನ್ಯಾಯಮೂರ್ತಿಗಳು ಯಾವ ತೀರ್ಮಾನವನ್ನು ತೆಗೆದುಕೊಳ್ತಾರೆ, ಈಗ ಕಾರಣ ಅಂತೂ ಜೆನ್ಯೂನ್ ಆಗಿ ಇದೆ. ಯಾಕೆಂದರೆ SIR ನಡೆಯುವಂಥ ಸಂದರ್ಭದಲ್ಲಿ ಚುನಾವಣಾ ಪ್ರಕ್ರಿಯೆಗಳಿಗೆ ಅಧಿಕಾರಿಗಳ ನಿಯೋಜನೆ ಕಷ್ಟ ಆಗುತ್ತೆ, ಅಥವಾ ಯಾವುದಾದ್ರೂ SIR ಅಲ್ಲಿ ಇರ್ತಕ್ಕಂಥ ಅಧಿಕಾರಿಗಳನ್ನು ಚುನಾವಣಾ ಪ್ರಕ್ರಿಯೆಗಳಿಗೂ ಕೂಡ ಬಳಸೋದಕ್ಕೆ ಸಾಧ್ಯ ಆಗಲ್ಲ. ಆದರೆ ಈ SIR ಶುರುವಾಗೋದಕ್ಕಿಂತ ಮುಂಚಿತವಾಗಿಯೇ ನಿಮಗೆ ಚುನಾವಣೆ ಮಾಡುವಂತಹ ಎಲ್ಲ ಅವಕಾಶಗಳು ಸರ್ಕಾರಕ್ಕೆ ಇತ್ತು. ಅದಿದ್ದಾಗಲೂ ಕೂಡ ಆ ಪ್ರಯತ್ನವನ್ನು ಸರ್ಕಾರ ಮಾಡಲಿಲ್ಲ. ಈಗ SIR ನೆಪಗಳನ್ನು ಹೇಳ್ತಾ ಇದೆ. ಸೊ ಇದನ್ನು ಸುಪ್ರೀಂ ಕೋರ್ಟ್ ಯಾವ ರೀತಿ ಅಬ್ಸರ್ವ್ ಮಾಡಿ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ಅಂತ ನೋಡಬೇಕು. ಒಟ್ಟಿನಲ್ಲಿ ಸಮಯಾವಕಾಶವನ್ನಂತೂ ಕೇಳಿದ್ದಾರೆ. ಇದನ್ನು ಸುಪ್ರೀಂ ಕೋರ್ಟ್ ಒಪ್ಕೊಳ್ಳುತ್ತಾ ಬಿಡುತ್ತಾ ಅನ್ನೋದು ವಿಚಾರಣೆಯ ಸಂದರ್ಭದಲ್ಲಿ ಗೊತ್ತಾಗುತ್ತೆ. ಮಧುಕರ್. ಓಕೆ, ಥ್ಯಾಂಕ್ ಯು ಮಾರುತೇಶ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.